ಮೇಲ್ನೋಟಕ್ಕೆ ಹುಂಡೈ i20 ಕಾರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಕಾರಿನಲ್ಲಿ ಮೂವರಿದ್ದಂತಹ ಶಂಕೆ. ಕಾರಿನಲ್ಲಿ ಮೂವರು ಇದ್ರು ಅನ್ನುವಂತಹ ಶಂಕೆ ಇದೆ. ನಿಧಾನಕ್ಕೆ ಚಲಿಸುತ್ತಲೇ ಸಿಗ್ನಲ್ನಲ್ಲಿ ಸ್ಫೋಟ ಆಗಿದೆ. ಮುಂಬೈ ಮಾದರಿ ದಾಳಿಗೆ ಹಾಗಿದ್ರೆ ಸಂಚು ನಡೆದಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟುಕೊಳ್ಳುತ್ತೆ. ಅವತ್ತು 26/11, ಇವತ್ತು ದೆಹಲಿಯಲ್ಲಿ 10-11 ಲಾಡ್ಜ್ಗಳಲ್ಲಿ ಉಳಿದಿರೋ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಸೊ ಮುಂಬೈನಲ್ಲಿ ಆದಂತಹ ಒಂದು ಘಟನೆಯೂ ಕೂಡ ಯಾರು ಮರೆಯುವಂತಿಲ್ಲ. ಆ ರೀತಿಯಾಗಿ ಸ್ಫೋಟ ಆಗಿತ್ತು. ಅಲ್ಲಿ ಇಡೀ ಹೋಟೆಲ್ನನ್ನ ಛಿದ್ರ ಮಾಡಲಾಗಿತ್ತು, ದೇಹಗಳನ್ನ ಛಿದ್ರ ಮಾಡಲಾಗಿತ್ತು. ಅದೇ ರೀತಿ ಏನಾದ್ರೂ ಸಂಚನ್ನ ರೂಪಿಸಲಾಗಿತ್ತ? ಈಗಾಗಲೇ ಲಾಡ್ಜ್ಗಳಲ್ಲಿ ಬೇರೆ ರಾಜ್ಯದಿಂದ ಯಾರು ಬಂದಿದ್ದಾರೆ ಅಥವಾ ಅವರ ಹಿನ್ನೆಲೆ ಏನು, ಎಷ್ಟು ದಿನದಿಂದ ಉಳ್ಕೊಂಡಿದ್ದಾರೆ, ಅವರ ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಎಲ್ಲವನ್ನ ಪರಿಶೀಲನೆ ಮಾಡಿ ಅಂತ ಹೇಳಿ ಈಗ ಲಾಡ್ಜ್ಗಳಲ್ಲೂ ಕೂಡ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಯಾಕಂದ್ರೆ ಈಗ ಕಾರಿನಲ್ಲಿ 2-3 ಜನ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಯಾಕಂದ್ರೆ ಈಗ 3 ದೇಹಗಳು ಛಿದ್ರ ಆಗಿದೆ. ಸೊ ಈಗ ಆ 3 ದೇಹಗಳು ಯಾರದ್ದು, ಎಲ್ಲಿಂದ ಬಂದಿದ್ರು ಅವರು, ಅಥವಾ ಈ ಆತ್ಮಾಹುತಿ ಬಾಂಬ್ ರೀತಿ ಏನಾದರೂ ಈ ಒಂದು ಸ್ಫೋಟವನ್ನ ಮಾಡಬೇಕು ಅಂತ ಹೇಳಿ ಆ 3ರನ್ನ ಮೀಸಲಿಡಲಾಗಿತ್ತ? ಅವರು ಬೇರೆ ಒಂದು ಜಾಗಕ್ಕೆ ಆ ಒಂದು ಕಾರನ್ನ ತಗೊಂಡು ಹೋಗ್ತಾ ಇದ್ರ? ಅಥವಾ ಇಲ್ಲಿ ಏನಾಗಿದೆ ಅಂತಂದ್ರೆ ಆ ಕಾರು ಸ್ಲೋ ಆಗಿ ಮೂವ್ ಆಗ್ತಾನೆ ಸ್ಫೋಟಗೊಂಡಿರೋದ್ರಿಂದ ಸೊ ಅದು ಮಧ್ಯದಲ್ಲೇ ಸ್ಫೋಟ ಆಗಿದೆಯಾ ಏನಾದರೂ ಎಡವಟ್ಟಾಗಿ? ಸೊ ನಾವು ಈಗ ಒಂದು ಘಟನೆಯನ್ನ ನೆನೆಸ್ಕೊಳ್ಬೇಕಾಗತ್ತೆ. ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಕೂಡ ಇದೇ ರೀತಿಯಾಗಿದ್ದು. ಅಲ್ಲಿ ಡೆಸ್ಟಿನೇಷನ್ ಇಟ್ಕೊಂಡಿದ್ದು ಒಂದು ಜಾಗ, ಆದ್ರೆ ಅದು ಸ್ಫೋಟಗೊಂಡಿದ್ದು ಮತ್ತೊಂದು ಜಾಗದಲ್ಲಿ. ಅದೇ ರೀತಿ ಏನಾದ್ರೂ ಇಲ್ಲೂ ಕೂಡ ಸ್ಫೋಟ ಮಾಡಬೇಕು ಅಂತ ಹೇಳಿ ಒಂದು ಜಾಗವನ್ನ ಗುರುತು ಮಾಡಲಾಗಿತ್ತ? ಆ ಜಾಗಕ್ಕೆ ಹೋಗ್ತಾ ಇದ್ದಂತಹ ವೇಳೆಯೇ ಈ ಕಾರು ಸ್ಫೋಟಗೊಂಡಿದ್ಯಾ ಅನ್ನುವಂಥದ್ದು ಹಲವಾರು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದ್ರೆ ಸದ್ಯಕ್ಕೀಗ ಕಾರು ಛಿದ್ರ ಆಗಿದೆ. ಕಾರಿನಲ್ಲಿ ಇದ್ದಂತಹ 2-3 ದೇಹಗಳು ಕೂಡ ಛಿದ್ರ ಆಗಿರುವಂಥದ್ದು. ಹಾಗಿದ್ರೆ ಇವರು ಒಪ್ಕೊಂಡೇ ಬಂದಿದ್ರ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಒಂದು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನಿಧಾನಕ್ಕೆ ಚಲಿಸುತ್ತಲೇ ಈಗ ಸಿಗ್ನಲ್ನಲ್ಲಿ ಈ ಕಾರು ಸ್ಫೋಟ ಆಗಿದೆ. ಅವತ್ತು 26/11 ಮುಂಬೈನಲ್ಲಿ ಘಟನೆಯಾಗಿತ್ತು. ಇವತ್ತು 10-11ರಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ನಿಜಕ್ಕೂ ಕೂಡ ಇಡೀ ದೆಹಲಿಯ ಜನತೆ ಭಯಭೀತರಾಗಿದ್ದಾರೆ. 8-10 ಮಂದಿ ಬಲಿ ಆಗಿದ್ರೆ 20ಕ್ಕೂ ಹೆಚ್ಚು ಗಾಯಾಳುಗಳು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ದೆಹಲಿಯ ಸಿಎಂ ರೇಖಾ ಗುಪ್ತಾ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯವನ್ನ ವಿಚಾರಿಸಿದ್ದಾರೆ, ರೋಗಿಗಳ ಆರೋಗ್ಯವನ್ನ, ಜೊತೆಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಸದ್ಯಕ್ಕಂತೂ ಆ ಒಂದು ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ಆಗ್ತಾನೇ ಇದೆ. ಎಷ್ಟು ಮಾಡಿದ್ರೂ ಕೂಡ ಸಾಲೋದಿಲ್ಲ. ಆ ರೀತಿಯಾಗಿ ಆ ಒಂದು ವಾತಾವರಣ ಕಂಪ್ಲೀಟ್ ಆಗಿ ಬದಲಾಗಿದೆ. ದಿಲ್ಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ದಿಲ್ಲಿ ಸಿಎಂ ರೇಖಾ ಗುಪ್ತಾ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿ ಸಿಎಂ ರೇಖಾ ಗುಪ್ತಾ ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆಗ್ಲೇ ಹೇಳ್ತಾ ಇದ್ದೆ, ದಿಲ್ಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಆಯ್ತಲ್ಲ, ಆ ಸ್ಫೋಟದಲ್ಲಿ ಗಾಯಗೊಂಡಂತವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಗೂ ಕೂಡ ಈಗ ದೆಹಲಿಯ ಸಿಎಂ ರೇಖಾ ಗುಪ್ತಾ ಅವರು ಭೇಟಿ ಕೊಟ್ಟು ರೋಗಿಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ, ಗಾಯಾಳುಗಳ ಆರೋಗ್ಯವನ್ನ. ತದನಂತರ ಇಲ್ಲಿ ಸ್ಪಾಟ್ಗೂ ಕೂಡ ಬಂದಿದ್ದಾರೆ. ಸ್ಪಾಟ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ, ಏನೆಲ್ಲ ಸ್ಫೋಟಕ್ಕೆ ಬಳಸಲಾಗಿತ್ತು, ಜೊತೆಗೆ ಆ ಸ್ಫೋಟಕ್ಕೆ ಕಾರಣ ಏನು ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನ ಪೊಲೀಸರಿಂದ ಪಡೆದುಕೊಳ್ತಾ ಇದ್ದಾರೆ ದೆಹಲಿ ಸಿಎಂ ರೇಖಾ ಗುಪ್ತಾ. ಅಂಡ್ ಅಫ್ಕೋರ್ಸ್ ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ವಾತಾವರಣ, ಯಾಕಂದ್ರೆ ಸುತ್ತಮುತ್ತಲೂ ಕೂಡ ಛಿದ್ರ ಆಗಿರುವಂತಹ ವಾಹನಗಳು.